ಆಗಲೇ ಸರ್ ಹೇಳಿದಾಗ ಇವರು ಅಷ್ಟೂ ಜನ ಹೇಳ್ತಾ ಇದ್ರು ಚೆನ್ನಾಗಿ ಆಡಿದ್ದೀನಿ ಅಂತ. ದೇವರಾಣೆ ನಾನು ಸಿಂಗರ್ ಅಲ್ಲ. ನಾನು ಯಾವುದೇ ಥರದ ಸರಿಗಮ ಪದನಿಸ ಒಂದು ಶಾಸ್ತ್ರೀಯವಾಗಿ ಕುತ್ಕೊಂಡು ಎಲ್ಲೂ ನಾನು ಒಂದು ಹಾಡದಂಥವ್ನು ಕಲ್ತಂಥವನಲ್ಲ. ಆದರೂ ಕೂಡ ಈ ಸಂಗೀತದ ಒಂದು ಜರ್ನಿ ಇದು ಸಾಗಿ ಇಷ್ಟು ವರ್ಷ ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅಷ್ಟಕ್ಕಷ್ಟು ಆಶೀರ್ವಾದ, ಅಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸೇರಬೇಕು. ರಂಗಭೂಮಿಯಿಂದ ಬಂದಂಥವನು ನಾನು. ಕೇಳ್ಮೆಯಿಂದ ಬಂದಂಥದ್ದು. ಇದು ಹೆಂಗೆ ಅಂತಂತಂದರೆ ಕುಟುಪಾಠ ಅಂತಾರೆ ನಮಗೆ. ಕುಟುಪಾಠ ಅಂತಂದರೆ ಅಲ್ಲ, ಎಲ್ಲೋ ನೋಡಿ ಕಲಿಯೋದು, ಕದ್ದು ಇದನ್ನು ಮಾಡ್ಕೊಳ್ಳೋದು. ಹೆಂಗೆ ಅಂತಂದರೆ ನಮಗೆ ಹೊರಗಡೆ ಏನಾರು ಒಂದು ಹೊಸ ಸಾಂಗ್ ಕೇಳಿ ಮನೆಗೆ ಬಂದು ಹಾಡ್ಕೊಂಡಾಗ ನಮ್ಮ ತಾಯಿಯವರು ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಸೀನಿಯರ್ ಆಗಿದೆ. ಅವರ ತಂದೆ ವಿದ್ವಾನು, ನಮ್ಮ ತಾಯಿಯವರ ಅಣ್ಣ ವಿದ್ವಾನ್. ಅವರು ಸಂಗೀತದಲ್ಲಿ ಇಷ್ಟು ಜನಗಳನ್ನು ಇಟ್ಕೊಂಡಿದ್ದೀನಿ, ನಾನೇನು ಕಲ್ತಿಲ್ಲ. ಅದು ಹೆಂಗಾಗೋಯ್ತು ಅಂತಂದರೆ ನಮ್ಮ ಕರೆಕ್ಷನ್ಸ್ ಹೆಂಗೆ ಬರೋದು ಅಂತಂದರೆ, ಇಲ್ಲಿ ಯಾವುದೋ ಸಿನಿಮಾ ಹಾಡುಗಳನ್ನ ಏನೋ ಕೇಳ್ಕೊಂಡು ಬಂದು ನಮ್ಮಷ್ಟಕ್ಕೆ ನಾವು ಗುನುಗ್ತೀವಲ್ಲ. ನಮ್ಮಮ್ಮ ಅಡುಗೆ ಮನೇಲಿರೋರು, ನಾವೆಲ್ಲೋ ಗುನುಗಿದ್ರೆ ಅದೆಲ್ಲ ಹೋಯ್ತು ನೋಡೋದು, ಇನ್ನೊಂದ್ಸಲ ಹೇಳು ಅಂತ ಅನ್ನೋರು. ನಾವು ಇನ್ನೊಂದು ಸಲ ಆಡಬೇಕು ಅಂತ ಇನ್ನೂ ಯಾವಾಗಲಾದ್ರು ಗುನುಗಬೇಕಾದ್ರೆ ನಮ್ಮಮ್ಮ ಅಲ್ಲಿದೆ ಅಂದ್ಬಿಟ್ಟು ಒಂದು 3 ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಗುನುಗ್ತಾ ಇರ್ತಿದ್ವಿ ನಾವು. ನಿಜವಾದ ಪಾಠಶಾಲೆ ಅಲ್ಲಿ ಶುರು ಆಗಿತ್ತು ಸರ್ ಸಂಗೀತಕ್ಕೆ ನಮಗೆ. ಆ ಥರ ಪಾಠ ಮಾಡ್ಕೊಂಡು ಬಂದಂಥವ್ರು. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇದ್ದಂಥದ್ದು. ಆದರೆ ಅಲ್ಲಿಂದ ಇನ್ನೊಂದು ಜರ್ನಿ ಶುರು ಆಗುತ್ತೆ ಹಾಡುಗಾರಿಕೆ ಮತ್ತು ಶರಣ್ನಲ್ಲಿ. ಇದು ಶರಣಿಂದ ಏನೂ ಅಲ್ಲ ರೀ. ಇವತ್ತು ನಾವು ನಿರ್ಧಾರ ತೊಗೊಂಡ್ವಿ, ನಾನು ಇಲ್ಲಿ ಬಂದು ಈ ಸಿಂಗರು ಈ ಆಲ್ಬಮ್ಗೆ ಇರಬೇಕು ಅಂತನ್ನುವಂಥದ್ದು, ಈ ನಂಬರ್ಗೆ ಶರಣ್ ಅವರೇ ಹಾಡಬೇಕು, ಇಂಥವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಇಂಥವರೇ ನಿರ್ಮಾಪಕರಾಗಬೇಕು ಅಂತನ್ನುವಂಥದ್ದು ನಾವು ನಿರ್ಧಾರ ತಗೊಂಡ್ವಿ ಅಂತಂದರೆ ಅದು ನೆಪ ಮಾತ್ರ. ಆದರೆ ನಿಜವಾದ ನಿರ್ಧಾರ ಆ ಸಾಂಗೇ ತೊಗೊಂಡಿರುತ್ತೆ. ನಿಜವಾದ ನಿರ್ಧಾರ ಆ ಸಾಂಗೇ ತೊಗೊಂಡಿರುತ್ತೆ. ಇವ್ರು ನನಗೆ ಸಿಂಗರು, ಇವರು ಮ್ಯೂಸಿಕ್ ಡೈರೆಕ್ಟರು, ಇವರು ನಿರ್ಮಾಪಕರು, ಇವರು ಇದರ ಫುಲ್ ಕಾರಣಕರ್ತರು ಅಂತನ್ನುವಂಥದ್ದು. ನಾವು ಇಲ್ಲಿ ಬಂದು ಸೇರಿದ್ದೀವಿ ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಅಮೂಲು ಅಂತ ಅನ್ನುವಂಥ ಒಂದು ಇದೇನೆ.